ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ. ಆ್ಯಂಡ್ ನನಗೆ ಇವತ್ತೊಂದು ಬೇಬಿ ಶವರ್ ಮೇಕೋವರ್ ಇದೆ. ಸೊ ನಾನು ಹೊಡ್ತಿದ್ದೀನಿ 7 ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ವೆಯ್ಟ್ ಮಾಡ್ತಿದ್ದೀನಿ. ಸೊ ಇವಾಗ ಕ್ಯಾಬ್ ಬುಕ್ ಮಾಡಬೇಕು. ನನಗೆ ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಸಾಕಾಗುತ್ತೆ ರೀಚ್ ಆಗೋದಕ್ಕೆ. ಸೊ ಹೋಗ್ಬಿಟ್ಟು ವರ್ಕ್ ಮುಗಿಸಿ ಆಮೇಲೆ ಬಂದು ಹಬ್ಬ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಮೊದಲಿಗೆ ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ಲರೂ ಖುಷಿಗೆ ಹಬ್ಬನ ಎಂಜಾಯ್ ಮಾಡಿ. ಆ್ಯಂಡ್ ಇವತ್ತಿನ ಮೇಕೋವರ್ ಹೇಗಿರುತ್ತೆ ಅಂತ ನೋಡೋಣ. ನನಗೂ ಕೂಡ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಆಲ್ರೆಡಿ ನಾನು ಆ ಕ್ಲೈಂಟ್ಗೆ ಮೇಕೋವರ್ ಮಾಡಿದ್ದೆ. ಸೊ ಆ ಮೇಕೋವರ್ ಇಷ್ಟ ಆಗಿ ಮತ್ತೆ ಬೇಬಿ ಶವರ್ಗೆ ನಾನೇ ಬುಕ್ ಮಾಡಿದ್ದಾರೆ. ಸೊ ಒಂಥರ ಖುಷಿ ಅನಿಸುತ್ತೆ. ಮತ್ತೆ ಮಾಡಿದ ಜೊತೆಲ್ಲ ನಮ್ಮ ವರ್ಕ್ ಇಷ್ಟ ಆಗಿ ಮತ್ತು ನಮಗೆ ಅವ್ರು ಕೇಳಿ ಮಾಡ್ತಾರೆ ಅಂದರೆ. ಸೊ ಡ್ಯಾಚ್ ಹೋಗೋಣ ಬನ್ನಿ. ಆ್ಯಂಡ್ ಲಗೇಜ್ ಎಲ್ಲ ಹೊರಗಡೆ ಇಟ್ಟು ಕ್ಯಾಬ್ನ ಬುಕ್ ಮಾಡಿ ಹೊರಗಡೆ ಬಂದೆ. ಸೊ ಕ್ಯಾಬ್ ಬಂತು. ನಾನು ಅಣ್ಣ ಮೇರ್ ಸ್ಟೈಲಿಸ್ಟ್ ಇಬ್ಬರೂ ಕೂಡ ಅಲ್ಲಿಂದ ಹೊರಟ್ವಿ. ಹೊರಗೆ ಬಂದು 7:30ಗೆ ಇದ್ದಿದ್ದು. ಸೊ ಹಂಗಾಗಿ ನಾನು 10 to 15 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ 2026ಅಲ್ಲಿ ಈ ವರ್ಕ್ ನನ್ನದು ಈ ಇಯರಲ್ಲಿ ಫಸ್ಟ್ನೇ ವರ್ಕು. ತುಂಬ ಖುಷಿಯಾಗಿ ಹೋಗ್ತಿದ್ದೀನಿ. ಆ್ಯಂಡ್ ಲೊಕೇಶನ್ಗೆ ರೀಚ್ ಆದ್ವಿ. ಲಗ್ಗೆರೆ ಬಿಡ್ಸ್ ಇದೆ ನೇತ್ರಾವತಿ ಪಾರ್ಟಿಯಲ್ಲಿ ಅಂದ್ಬಿಟ್ಟು ಲೊಕೇಶನ್ಗೆ ರೀಚ್ ಆದ್ವಿ. ಪಾರ್ಟಿಯಲ್ಲಿ ಬಂದು 4th ಫ್ಲೋರಲ್ಲಿ ಇದೆ ಅಂತ ಗೈಸ್. ಲೊಕೇಶನ್ಗೆ ರೀಚ್ ಆದಮೇಲೆ ಕ್ಲೈಂಟಿಗೆ ಕಾಲ್ ಮಾಡಿದೆ. ಅವರು ಇನ್ನೂ ಬಂದಿಲ್ಲ, ನಾವು ಇನ್ನೊಂದು 15 ಮಿನಿಟ್ಸ್ ಬಂದುಬಿಡ್ತೀವಿ, ಬೇಜಾರು ಮಾಡ್ಕೊಂಬಿಡಿ ಅಂತಂದರು. ಸೊ ಓಕೆ ಅಂದರೆ ಆ್ಯಂಡ್ ಹಂಗೆ ವೆಯ್ಟ್ ಮಾಡ್ತಾ ಸ್ವಲ್ಪ ಬೋರ್ ಆಗ್ತಿತ್ತು. ಹಬ್ಬದ ದಿನ ವರ್ಕ್ ಹೋಗ್ಬೇಕಂದ್ರೆ ಬೇಜಾರಾಗುತ್ತೆ. ಬಟ್ ಕೆಲಸ ಇದ್ದಾಗ ಏನು ಮಾಡೋದಕ್ಕಲ್ಲ, ಹೋಗ್ಬೇಕಲ್ವ. ಸೊ ಹಾಗಾಗಿ ಹೋದ್ವಿ. ಅವ್ರು ಆಲ್ಮೋಸ್ಟ್ ಇನ್ನು 20 ಮಿನಿಟ್ಸ್ ಅನ್ಸುತ್ತೆ ಬರೋದು. ವೆಯ್ಟಿಂಗ್ ಮಾಡ್ತಾ ಕೂತ್ಕೊಂಡಿದ್ವಿ. ಹಂಗೆ ನಾನು ಸಜೆಸ್ಟ್ ಹೇಳ್ತಾಯಿದ್ರು, ವೆಯ್ಟಿಂಗ್ ಮಾಡೋದಂದರೆ ಬೋರ್ ಆಗುತ್ತೆ ಅಲ್ವಾ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ ನಮ್ಮ ಈ ಒಂದು ವರ್ಕಲ್ಲಿ. ಆ್ಯಂಡ್ ಮತ್ತೆ ಕಾಲ್ ಮಾಡಿದ್ದೀನಿ, 5 ಮಿನಿಟ್ಸ್ ಬಂದುಬಿಡ್ತೀವಿ, ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ ಅಂದರು. ಸೊ ಓಕೆ ಅಂತ ವೆಯ್ಟ್ ಮಾಡ್ತಾಯಿದ್ದು. ಸೊ ಮೇಲ್ಗಡೆಯಿಂದ ವ್ಯೂ ನೋಡಿ ಇಷ್ಟು ಸಕ್ಕತ್ತಾಗಿದೆ. ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡಿ ಇದು 6 ಇಯರ್ಸ್ ನಂದು. ಸೊ ಈ ಒಂದು ವರ್ಕ್ನ ಹ್ಯಾಪಿಯಾಗಿ ಮಾಡ್ತಿದ್ದೀನಿ. ಈ ವರ್ಕ್ನ ಮಾಡೋಕ್ಕೆ ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇವತ್ತಿನ ಒಂದು ಔಟ್ಫಿಟ್ ಈ ಥರ ಇದೆ. ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ. ಸೊ ಕ್ಲೈಂಟ್ ಬಂದರು ತಕ್ಷಣ ಎಲ್ಲನೂ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಮೇಕಪ್ ಮತ್ತು ಎರಡು ಜೊತೆಗೆ ಸ್ಟಾರ್ಟ್ ಮಾಡಿದ್ವಿ. ಮೇಕಪ್ ಮಾಡ್ತಿದ್ದಾಗೆ ಕ್ಲೈಂಟ್ ಬ್ರೇಕ್ ಬೇಕು ಅಂದರು. ಸೊ ಅವರು ಟಿಫನ್ ಮಾಡ್ಕೊತಾಯಿದ್ರು. ಆಲ್ಮೋಸ್ಟ್ ನನ್ನ ಮೇಕಪ್ ಕೂಡ ಮುಗ್ದಿತ್ತು. ಹಂಗೆ ಜೊತೆಗೆ ಸ್ಟೈಲನ್ನು ಕೂಡ ಕಂಪ್ಲೀಟ್ ಆಗ್ತಾ ಆಯಿತು ಆಲ್ಮೋಸ್ಟು. ಆ್ಯಂಡ್ ಅವರ ಒಂದು ಫೈನಲ್ ಲುಕ್ ಈ ಥರ ಇದೆ. ಆ್ಯಂಡ್ ಅವ್ರು ನೈಲ್ ಆರ್ಟ್ ಮಾಡಿರಲಿಲ್ಲ, ಹಂಗಾಗಿ ಫೇಕ್ ನೈಲ್ಸ್ ತತ್ತಿದ್ರು. ಸೊ ನನಗೆ ಸ್ವಲ್ಪ ಹಾಕ್ಕೊಡ್ತೀರಾ ಅಂದರು. ಸೊ ಹಾಗಾಗಿ ನಾನೇ ನೈಲ್ಸ್ನ ಹಾಕ್ತೆ. ಆ್ಯಂಡ್ ಈ ಭವ್ಯ ಅನ್ನೋ ಕ್ಲೈಂಟ್ ಬಂದು ಬೇರೆ ಹೇರ್ ಸ್ಟೈಲ್ನ ಸೆಲೆಕ್ಟ್ ಮಾಡಿದರು. ಬಟ್ ನಾನು ಇದು ಬೇಡ, ಸಿಂಪಲ್ ಆಗಿದೆ, ಇನ್ನು ಸ್ವಲ್ಪ ಚೆನ್ನಾಗಿರೋದು ಮಾಡೋಣ, ಅಡ್ವಾನ್ಸ್ ಹೇರ್ ಸ್ಟೈಲ್ನ ಅಂತ ಹೇಳಿದೆ. ಆಮೇಲೆ ಓಕೆ ನಿಮ್ಗೆ ಏನು ಅನಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಮಾಡಿ ಅಂತಂದರು. ಆಮೇಲೆ ಮಾಡಿದ್ಮೇಲೆ ಅವ್ರಿಗೆ ಹೇರ್ ಸ್ಟೈಲ್ ನೋಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸೊ ಡಿಫ್ರೆಂಟ್ ಆಗಿದೆ, ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ತುಂಬ ಇಷ್ಟ ಆಯಿತು. ಸೊ ನಿಮಗೂ ಈ ಒಂದು ಲುಕ್ ಇಷ್ಟ ಆಯಿತಾ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ನನ್ನ ಈ ಒಂದು ವಿಡಿಯೋ